ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಯಾವ್ದು ಡಾಕ್ಯುಮೆಂಟ್ಸ್ಗಳು ಬೇಕು ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ನನಗೆ ತುಂಬ ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ರು, ಪೇರೆಂಟ್ಸ್ಗಳು ಕೇಳ್ತಾಯಿದ್ರು. ಅದಕ್ಕೋಸ್ಕರ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓನ್ಲಿ KCET 1499 ಆಗಿರುತ್ತೆ, ಓನ್ಲಿ ಕಾಮಿಟ್ಗೆ 1499 ಆಗಿರುತ್ತೆ, ಬೋತ್ KCET ಆ್ಯಂಡ್ ಕಾಮಿಟ್ಗೆ 2499 ಆಗಿರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆಯಿತಾ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ಕಾಲೇಜನ್ನು ಲಿಸ್ಟ್ ಮಾಡಿ ಕೊಡ್ತೇವೆ. ನೀವು ಯಾವ ಬ್ರ್ಯಾಂಚನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ಲಿಸ್ಟ್ ಮಾಡಿ ಕೊಡ್ತೇವೆ, ಆಯಿತಾ. ಇದು ಓವರ್ ದ ಫೋನ್ ಕಾಲ್, ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಇದೆಲ್ಲ ನಿಮ್ದೀಗ CET ರಿಸಲ್ಟ್ ಬಂದಾದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಯವರೆಗೆ ನಿಮ್ಮನ್ನು ಗ್ರೂಪಲ್ಲಿ ಇರ್ತೇವೆ. ಗ್ರೂಪಲ್ಲಿ ಏನೇ ಅಪ್ಡೇಟ್ಸ್ಗಳು ಬಂದರೂ ನಿಮಗೆ ಆಗ್ತಾ ಇರ್ತವೆ. ಸೊ ಎನಿ ಡೌಟ್ಸ್ಗಳಿದ್ದರೆ ನೀವು ನಮ್ಮ ಮೆಸೇಜ್ ಹಾಕ್ಬೋದು. ಸೊ ಈಗ ಸದ್ಯಕ್ಕೆ ಅದರ ಬಗ್ಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇವೆ. ಅದಾದ ನಂತರ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ ಓವರ್ ದ ಫೋನ್ ಕಾಲ್. ಯಾವ ಕಾಲೇಜನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು, ಯಾವ ಬ್ರ್ಯಾಂಚನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು, ಆ್ಯಂಡ್ ಟಿಲ್ ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ನಮ್ಮ ಕಡೆಯಿಂದ 1-to-1 ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ. ಸ್ಟೂಡೆಂಟ್ಸ್ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಈ ನಂಬರ್ಗೆ ಮೆಸೇಜ್ ಹಾಕಿ ಜಾಯ್ನ್ ಆಗಿ, ಆಯಿತಾ. ಓಕೆ, ಈಗ ಇದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ರಿಸಲ್ಟ್ ಬಗ್ಗೆ ನಾನು ಹೇಳ್ತೇನೆ. ಸ್ಟೂಡೆಂಟ್ಸು, ರಿಸಲ್ಟ್ ನಿಮಗೆ ಮೇ ಬಿ 22 ಅಥವಾ 23 ಒಳಗಡೆ ಬರುತ್ತೆ, ಆಯಿತಾ. ಸೊ ಅಂದರೆ ನೆಕ್ಸ್ಟ್ ವೀಕೆಂಡ್ ಒಳಗಡೆ 100% ರಿಸಲ್ಟ್ ಬರೋ ಚಾನ್ಸಸ್ ಇದೆ. KCET ರಿಸಲ್ಟ್ 22 or 23 ಒಳಗಡೆ ಬರೋ ಚಾನ್ಸಸ್ ತುಂಬ ಇದೆ. ಓಕೆ, ವೆಯ್ಟ್ ಮಾಡಿ, ಸುಮ್ಮನೆ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸು. ಸರ್ ಏನಾಗುತ್ತೋ ರಿಸಲ್ಟ್ ಆಗಲಿ, ಬರಲಿ, ನಮಗೇನು ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ 23 ಒಳಗಡೆ ರಿಸಲ್ಟ್ ಬರುತ್ತೆ, ಮೇ ಬಿ 22 ಅಥವಾ 23 ಒಳಗಡೆ ಬರುತ್ತೆ. ಸೊ ವೆಯ್ಟ್ ಮಾಡೋಣ, ನೋಡೋಣ. ಇದು ರಿಸಲ್ಟ್ ಅಪ್ಡೇಟು. ಓಕೆ, ಯಾಕಂದರೆ 21ಗೆ ಈ ಗಡಿನಾಡು ಕನ್ನಡಿಗರ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ, ಅವರು ಕೇರಳ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇದ್ದಾರೆ. ಅವ್ರದ್ದು ರಿಸಲ್ಟ್ 21ಗೆ ಬಂದರೆ 22 ಅಥವಾ 23ಗೆ ನಮ್ಮ ರಿಸಲ್ಟ್ KCET ರಿಸಲ್ಟ್ ಎಲ್ಲರಿಗೂ ಸೇರಿ ಬರುತ್ತೆ, ಅರ್ಥ ಆಯಿತಾ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ, ನೆಕ್ಸ್ಟ್ ವೀಕ್ ಒಳಗಡೆ ರಿಸಲ್ಟ್ ಬರುತ್ತೆ, ಆಯಿತಾ. ಸೊ ಈಗ ಈ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ನೋಡಿ ಸ್ಟೂಡೆಂಟ್ಸು, ನಾನು ಇದನ್ನು ಇಲ್ಲಿ ಇದು ಮಾಡ್ತಾ ಇದ್ದೇನೆ. ಡಾಕ್ಯುಮೆಂಟ್ಸ್ ಅಂತ ಹೇಳೋದು ಎಲ್ಲ ಕಾಲೇಜಿಗೂ ಸೇಮ್ ಇರೋದಿಲ್ಲ ಸ್ಟೂಡೆಂಟ್ಸು. ಕೆಲವೊಂದು ಕಾಲೇಜಲ್ಲಿ ಒಂದೊಂದು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಅದನ್ನು ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಿಮಗೆ ಯಾವ ಕಾಲೇಜ್ ಅಡ್ಮಿಷನ್ ಆಗ್ತಿರೋ ನೋಡಿ, ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ ನಂತರ ನನ್ನ ಕೌನ್ಸಿಲಿಂಗ್ ಗ್ರೂಪಲ್ಲಿ ಯಾವ ಕಾಲೇಜಲ್ಲಿ ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನು ನಾನಲ್ಲಿ ಅಪ್ಲೋಡ್ ಮಾಡ್ತೇನೆ, ಅಪ್ಡೇಟ್ ಮಾಡ್ತಾ ಇರ್ತೇನೆ. ಈಗ ತುಂಬ ಕಾಲೇಜಸ್ಗಳಿದೆ ಅಲ್ವಾ, ಯಾವ ಕಾಲೇಜಲ್ಲಿ ಏನು ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನು ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೇನೆ, ಆಯಿತಾ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಜಾಯ್ನ್ ಆಗಿ, ಆಯಿತಾ. ಅದು ಬಿಟ್ಟು ನಿಮಗೆ ಜನರಲ್ ಆಗಿ ಪ್ರತಿಯೊಬ್ಬರು ನೀವು ಯಾವುದೇ ಕಾಲೇಜಿಗೆ ಜಾಯ್ನ್ ಆಗಿ ಇದಿಷ್ಟು ಡಾಕ್ಯುಮೆಂಟ್ಸನ್ನು ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜವರು ಕೇಳ್ತಾರೆ, ಆಯಿತಾ. ಸೊ ಇದಿಷ್ಟು ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು CET ಅಡ್ಮಿಷನ್ ಆರ್ಡರ್. ಇದೇನು ಅಡ್ಮಿಷನ್ ಆರ್ಡರ್ ಅಂತ ಹೇಳಿದರೆ ಸ್ಟೂಡೆಂಟ್ಸು, ನಿಮಗೀಗ ಏನಾಗುತ್ತೆ, ರಿಸಲ್ಟ್ ಬರುತ್ತೆ, ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ನಿಮಗೆ ಚಲನ್ ಡೌನ್ಲೋಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 1 ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಮಾಡ್ತೀರಾ, ಚಲನನ್ನು ಡೌನ್ಲೋಡ್ ಮಾಡ್ತೀರಾ. ಚಾಯ್ಸ್ 1 ಮಾಡಿದಾಗ 3 ಚಲನ್ ಇರುತ್ತೆ. ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡ್ತೀರಾ. ಬ್ಯಾಂಕಲ್ಲಿ ಚಲನಲ್ಲಿ 1 ಚಲನನ್ನು ಬ್ಯಾಂಕವ್ರು ತಗೊಳ್ತಾರೆ, 2 ಚಲನ್ ನಿಮಗೆ ವಾಪಸ್ ಕೊಡ್ತಾರೆ. ನೀವು ಚಲನ್ನ ಪೇ ಮಾಡಿ ಆದ ನಂತರ 1 ಅವರ್ ನಂತರ ನೀವು ಮತ್ತೆ ಲಾಗಿನ್ ಆದಾಗ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ, ಆಯಿತಾ. ಆ ಅಡ್ಮಿಷನ್ ಆರ್ಡ್ರನ್ನ ತೊಗೊಂಡೋಗ್ಬೇಕು, ಒಂದೇದು, ಅರ್ಥ ಆಯಿತಾ. ಇದು ಯಾವಾಗ ಚಾಯ್ಸ್ 1 ಮಾಡಿದಾಗ ಮಾತ್ರ. ಚಾಯ್ಸ್ 2 ಮಾಡಿದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗೋದಿಲ್ಲ. ಯಾವಾಗ ಅಂತ ಕೇಳಿದರೆ ನೀವು ಯಾವಾಗ ಕಾಲೇಜಿನ ಫೈನಲೈಸ್ ಮಾಡ್ತೀರ ನೋಡಿ, ಆವಾಗ ಅಡ್ಮಿಷನ್ ಆರ್ಡರ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಬೇಕು, ಒಂದೇದು. ಅದು ಬೇಕಾಗುತ್ತೆ ಎಲ್ಲ, ಯಾವ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಲೇಜ್. ಸೆಕೆಂಡ್ ಒನ್, ಫೀಸ್ ಪೇಯ್ಡ್ ರಿಸಿಪ್ಟ್. ಅದೇ ನಾನು ಹೇಳಿದೆಲ್ಲ, ಇವಾಗ ಚಲನ್ನ ಡೌನ್ಲೋಡ್ ಮಾಡ್ತೀರಾ, 3 ಚಲನ್ ಇರುತ್ತೆ, ಅದರಲ್ಲಿ 1 ಚಲನ್ ಬ್ಯಾಂಕವ್ರು ತಗೊಳ್ತಾರೆ, 2 ಚಲನನ್ನು ನಿಮ್ಗೆ ಕೊಡ್ತಾರೆ. ಅದರಲ್ಲಿ 1 ಸ್ಟೂಡೆಂಟ್ ಕಾಪಿ ಆಗಿರುತ್ತೆ, ಇನ್ನೊಂದು ಕಾಲೇಜ್ ಕಾಪಿ ಆಗಿರುತ್ತೆ. ಆ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಎರಡಕ್ಕೂ ನಿಮ್ಮ ಸಿಗ್ನೇಚರ್ ಹಾಕಬೇಕು. ಆ ಕಾಲೇಜ್ ಕಾಪಿಯನ್ನು ಕಾಲೇಜ್ ಅವ್ರು ಇಟ್ಕೊಳ್ತಾರೆ, ಸ್ಟೂಡೆಂಟ್ ಕಾಪಿನ ನಿಮ್ಗೆ ಕೊಡ್ತಾರೆ. ನಿಮಗೆ ಫ್ಯೂಚರಲ್ಲಿ ಇನ್ ಕೇಸ್ ನೀವು ಬ್ಯಾಂಕ್ ಲೋನ್ ತೊಗೊಳ್ಳೋದಾದರೂ ಅದಕ್ಕೆಲ್ಲ ಅದು ಯೂಸ್ ಆಗುತ್ತೆ, ಆಯಿತಾ. ಅದು ಬೇಕೇ ಬೇಕು, ಒರಿಜಿನಲ್. ಮೂರನೇದು SSLC ಮಾರ್ಕ್ಸ್ ಕಾರ್ಡ್, ಇದು ಕಾಮನ್, ಎಲ್ಲರದ್ದು ಬೇಕೇ ಬೇಕು. PUC ಮಾರ್ಕ್ಸ್ ಕಾರ್ಡ್, ಇದು ಬೇಕೇ ಬೇಕು. ಫೋರ್ತ್ ಒನ್ ಸ್ಟಡಿ ಸರ್ಟಿಫಿಕೇಟ್, ಅಂದರೆ ಮಿನಿಮಮ್ 7 ಇಯರ್ಸ್ ಬೇಕೇ ಬೇಕು. ಅದರಲ್ಲಿ 10+2 PUC ಸೇರಿ ಮಿನಿಮಮ್ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟನ್ನು ನೀವು ಪ್ರೊವೈಡ್ ಮಾಡಲೇಬೇಕು, ಆಯಿತಾ. ಅದಾದಮೇಲೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಯಾರ್ಯಾರು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ದೀರಾ ಅವರಿಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ನೀವು ತೊಗೊಂಡೋಗಲೇಬೇಕು. ಇನ್ನೊಂದು ಆಧಾರ್ ಕಾರ್ಡ್ ಆಫ್ ಸ್ಟೂಡೆಂಟ್. ಇದು ಆಧಾರ್ ಕಾರ್ಡ್ ಆಫ್ ಸ್ಟೂಡೆಂಟ್ ಇದು ಆಧಾರ್ ಕಾರ್ಡ್. ನಿಮ್ಗೆ ಆಧಾರ್ ಕಾರ್ಡೇ ಅಂತಲ್ಲ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಎನಿ ಐಡೆಂಟಿಟಿ ಕಾರ್ಡ್, ಬಟ್ ಆಧಾರ್ ಕಾರ್ಡ್ ಇದ್ದರೆ ಬೆಟರ್, ಆಯಿತಾ. ನೆಕ್ಸ್ಟ್ ಫೋಟೋಗ್ರಾಫ್ ಏನಾಗುತ್ತೆ, ಕೆಲವೊಂದು ಕಾಲೇಜಲ್ಲಿ ಏನನ್ನು ಕೇಳ್ತಾರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ, ಕೆಲವೊಂದು ಕಾಲೇಜಲ್ಲಿ ಸ್ಟ್ಯಾಂಪ್ ಸೈಜ್ ಫೋಟೋ ಕೇಳ್ತಾರೆ, ಕೆಲವೊಂದು ಕಾಲೇಜಲ್ಲಿ ಎರಡನ್ನೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಪಾಸ್ಪೋರ್ಟ್ ಸೈಜ್ ಮತ್ತು ಸ್ಟ್ಯಾಂಪ್ ಸೈಜ್ ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿರಿ, ಆಯಿತಾ. ಒಂದು 8 ಕಾಪೀಸ್ ಇಟ್ಕೊಂಡ್ರೆ ಬೆಟರ್, ಆಯಿತಾ. ಫೋಟೋಗ್ರಾಫ್ಸ್ ಪಾಸ್ಪೋರ್ಟ್ ಸೈಜು ಆಗುತ್ತೆ, ಸ್ಟ್ಯಾಂಪ್ ಸೈಜು ಕೇಳ್ತಾರೆ ಕೆಲವೊಂದು ಕಾಲೇಜಲ್ಲಿ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC. ಲಾಸ್ಟ್ ಟೈಮ್ ಏನಾಗಿತ್ತು, TCನ ಡೈರೆಕ್ಟ್ ಕೆಲವೊಂದು ಕಾಲೇಜಿಂದ ತೊಗೊಂಡಿದ್ರು. ಈ ವರ್ಷ ಕೇಳಿದರೆ ನೀವು ಕಾಲೇಜಿಂದ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು
ತೊಗೊಂಡೋಗಿ. ಮತ್ತು CET ಆನ್ಲೈನ್ ಅಪ್ಲಿಕೇಶನ್, ನೀವೀಗ ಏನು CET ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ ನೋಡಿ ಅದು, ಆಯಿತಾ. ಇದಿಷ್ಟು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕಾಲೇಜ್ ಎಲ್ಲರೂ ಇದಿಷ್ಟನ್ನು ತಗೊಳ್ಳೇಬೇಕು, ಆಯಿತಾ. CET ಆನ್ಲೈನ್ ಅಪ್ಲಿಕೇಶನು, TC, ಫೋಟೋಗ್ರಾಫ್ಸ್, ಆಧಾರ್ ಕಾರ್ಡ್ ಆಫ್ ಸ್ಟೂಡೆಂಟು, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, PUC ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ಫೀಸ್ ಪೇಯ್ಡ್ ರಿಸಿಪ್ಟ್, CET ಅಡ್ಮಿಷನ್ ಆರ್ಡರ್, ಇದಿಷ್ಟು ತಗೊಳ್ಳೇಬೇಕು. ಇದು ಬಿಟ್ಟು ನೀವೀಗ ಇನ್ ಕೇಸು ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ, ರೂರಲನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ, ಆವಾಗ ಇಲ್ಲಿದೆ ನೋಡಿ, ಇಲ್ಲಿ ಹಾಕಿದ್ದೀನಿ. ಇದು ನಾನಿಲ್ಲಿ ಬರೀಲಿಲ್ಲ. ಸ್ಪೆಷಲ್ ಈಗ ಕನ್ನಡ ಮೀಡಿಯಮು, ರೂರಲ್ಲು, ಅದೆಲ್ಲದನ್ನು ನೀವು ಯಾವುದನ್ನೆಲ್ಲ ಕ್ಲೈಮ್ ಮಾಡ್ತಾ ಇದ್ದೀರಾ ಅದನ್ನು ಕಂಪಲ್ಸರಿ ನೀವು ಸಬ್ಮಿಟ್ ಮಾಡಲೇಬೇಕು. ಇದು ಯಾರಿಗೆ ಯಾರ್ಯಾರು ಕ್ಲೈಮ್ ಮಾಡಿದ್ದಾರೆ ಅವರಿಗೆ, ಆಯಿತಾ. ಎಲ್ರಿಗೂ ಇದು ಅಪ್ಲೈ ಆಗೋದಿಲ್ಲ. ಅದಕ್ಕೆ ನಾನು ಇದನ್ನು ಬೇರೆ ಕಲರಲ್ಲಿ ಬರೆದಿದ್ದು. ಕನ್ನಡ ಮೀಡಿಯಮ್ಮು, ರೂರಲ್ಲು, ಈ ಸರ್ಟಿಫಿಕೇಟನ್ನು ಯಾರಾದರೂ ಇದನ್ನು ಅಪ್ಲೈ ಮಾಡಿದ್ದಿದ್ರೆ, ಇದರಲ್ಲೇ ನಿಮಗೆ ಸೀಟ್ ಆಗಿದ್ದಿದ್ರೆ ಕಂಪಲ್ಸರಿ ನೀವು ಕೊಡಲೇಬೇಕು. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್. ಅದಾದ ನಂತರ ಕಂಡಕ್ಟ್ ಸರ್ಟಿಫಿಕೇಟ್ ಎಲ್ಲ ಕಾಲೇಜಲ್ಲೂ ಕೇಳೋದಿಲ್ಲ. ಕೆಲವೊಂದು ಕಾಲೇಜ್ ಈಗ CMRIT ಇಂಥ ಕಾಲೇಜಲ್ಲೆಲ್ಲ ಕೇಳಿದ್ದಾರೆ, ಎಲ್ಲ ಕಾಲೇಜಲ್ಲೂ ಕೇಳೋದಿಲ್ಲ ಕಂಡಕ್ಟ್ ಸರ್ಟಿಫಿಕೇಟು. ಇನ್ನು ನೀವು ಇನ್ ಕೇಸ್ 371J ಹೈದರಾಬಾದ್ ಕರ್ನಾಟಕ ಕೋಟಾವನ್ನು ನೀವು ಇದು ಮಾಡಿದ್ದಿದ್ರೆ, ಏನು ಹೇಳ್ತಾರೆ, ಕ್ಲೈಮ್ ಮಾಡಿದ್ದಿದ್ರೆ 371J ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಮೈಗ್ರೇಷನ್ ಸರ್ಟಿಫಿಕೇಟ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆಲ್ಲ, ಔಟ್ಸೈಡ್ ಕರ್ನಾಟಕ ಓದಂಥ ಸ್ಟೂಡೆಂಟ್ಸ್ಗಳು ಮೈಗ್ರೇಷನ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಸಬ್ಮಿಟ್ ಮಾಡಲೇಬೇಕು. ಇನ್ನು ನಿಮ್ಮ ಸ್ಪೆಷಲ್ ಕ್ಯಾಟಗರಿ PH, NCC ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಇದು ಯಾವುದೇ ಸ್ಪೆಷಲ್ ಇದನ್ನು ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ ಅದೆಲ್ಲದ್ರದ್ದು ಇದನ್ನು ಒರಿಜಿನಲ್ ಡಾಕ್ಯುಮೆಂಟನ್ನು ಕೊಡಲೇಬೇಕು. ಅದಾದ ನಂತರ ಪೇರೆಂಟ್ ಆಧಾರ್ ಕಾರ್ಡ್, ಇದೆಲ್ಲ ಹೇಳಿದೆ ನೋಡಿ, ಎಲ್ಲ ಕಾಲೇಜಲ್ಲೂ ಕೇಳೋದಿಲ್ಲ, ಆಯಿತಾ. ಯಾವ್ಯಾವ ಕಾಲೇಜಲ್ಲಿ ಕೇಳ್ತಾರೆ, ಯಾವ್ಯಾವ ಕಾಲೇಜಲ್ಲಿ ಇದನ್ನು ತೊಗೊಂಡು ಹೋಗ್ಬೇಕು, ಅದೆಲ್ಲ ನಾನು ಮತ್ತೆ ಕೌನ್ಸಿಲಿಂಗಲ್ಲಿ ಇದು ಮಾಡ್ತೇನೆ, ಕಾಲೇಜ್ ವೈಸ್ ಕೊಡ್ತೇನೆ, ಆಯಿತಾ. ಪೇರೆಂಟ್ ಆಧಾರ್ ಕಾರ್ಡ್, ಬ್ಲಡ್ ಗ್ರೂಪ್ ರಿಪೋರ್ಟ್, ಇದು ಹಾಗೆ ಎಲ್ಲ ಕಾಲೇಜಲ್ಲೂ ಕೇಳೋದಿಲ್ಲ. ಇದೆಲ್ಲದು ಇಲ್ಲಿ 371J ನೀವು ಕ್ಲೈಮ್ ಮಾಡಿದರೆ ಕೊಡಲೇಬೇಕು, ಆಯಿತಾ. ಇದು ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್, NCC, ಸ್ಪೋರ್ಟ್ಸ್ ಕ್ಲೈಮ್ ಮಾಡಿದರೆ ಕೊಡಲೇಬೇಕು. ಕನ್ನಡ ಮೀಡಿಯಂ, ರೂರಲ್ ಕ್ಲೈಮ್ ಮಾಡಿದರೆ ಕೊಡಲೇಬೇಕು. ಅದು ಬಿಟ್ಟು ಉಳಿದಿದ್ದು ಕಂಡಕ್ಟ್ ಸರ್ಟಿಫಿಕೇಟ್, ಮೈಗ್ರೇಷನ್ ಸರ್ಟಿಫಿಕೇಟ್, ಔಟ್ಸೈಡ್ ಕರ್ನಾಟಕ, ಪೇರೆಂಟ್ ಆಧಾರ್ ಕಾರ್ಡ್, ಬ್ಲಡ್ ಗ್ರೂಪ್ ರಿಪೋರ್ಟ್, ಇದೆಲ್ಲ ಕೆಲವೊಂದು ಕಾಲೇಜಿಗೆ ಸ್ಪೆಸಿಫಿಕ್ ಆಗಿ ಇರುತ್ತೆ. ಅದು ಯಾವ್ಯಾವ ಕಾಲೇಜಿಗೆ ಏನೇನು ಸಬ್ಮಿಟ್ ಮಾಡಬೇಕು ಅದೆಲ್ಲದನ್ನು ನಮ್ಮದು ಇದರಲ್ಲಿ ಹೇಳಿಕೊಡ್ತೇನೆ. ಬಟ್ ನೀವು ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ ಇದಿಷ್ಟನ್ನು ನೀವು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು, ಆಯಿತಾ. ಇದಿಷ್ಟನ್ನು ಕಂಪಲ್ಸರಿ ಮಾಡಲೇಬೇಕು. ಇಲ್ಲಿ ಕೆಳಗಡೆ ಇರೋದ್ರಲ್ಲಿ ಒಂದು 371J ನೀವು ಕ್ಲೈಮ್ ಮಾಡಿದರೆ ಕನ್ನಡ ಮೀಡಿಯಂ ಮತ್ತು ರೂರಲ್, ಅದು ಬಿಟ್ಟರೆ PH, NCC ಇದು ನೀವು ಕ್ಲೈಮ್ ಮಾಡಿದರೆ ಮಾತ್ರ. ಉಳಿದಿರೋದು ನೀವು ಇವಾಗಲೇ ಮಾಡಬೇಕು ಅಂತಿಲ್ಲ, ಬಟ್ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆ. ನೀವು ಮಾಡಬೇಕು ಅಂತಿದ್ರೆ ಇದಿಷ್ಟನ್ನು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ, ಆಯಿತಾ. ಅದಾದ ನಂತರ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇದಾದಮೇಲೆ ಏನು ಸೀಟ್ ಅಲಾಟ್ಮೆಂಟ್ ಆದಮೇಲೆ ಯಾವ ಕಾಲೇಜಲ್ಲಿ ಯಾವ್ದು ತೊಗೊಂಡೋಗಬೇಕು, ಇದನ್ನು ಬಿಟ್ಟು ಇದಿಷ್ಟರಲ್ಲಿ ಯಾವುದು, ಅಥವಾ ಇದಿಷ್ಟನ್ನು ಬಿಟ್ಟು ಮತ್ತೆ ಯಾವುದು, ಅದನ್ನೆಲ್ಲದನ್ನು ನಾನು ಹೇಳ್ತೇನೆ, ಆಯಿತಾ. ಇದು ಮತ್ತು ಏನು ಗೊತ್ತುಂಟಾ, ಇದು ಒರಿಜಿನಲ್ ಡಾಕ್ಯುಮೆಂಟ್ ಮಾತ್ರ ಅಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಗಳ ಜೊತೆ ಒಂದು 2-3 ಫೋಟೋ ಕಾಪಿನೂ ಕೇಳ್ತಾರೆ. ಕೆಲವೊಂದು ಕಾಲೇಜಲ್ಲಿ 6 ಸೆಟ್ಸ್ ಆಫ್ ಫೋಟೋ ಕಾಪಿನ ಕೇಳ್ತಾರೆ, 6 ಸೆಟ್ಸ್ ಆಫ್ ಜೆರಾಕ್ಸ್ ಅದನ್ನು ಕೇಳ್ತಾರೆ. ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟೇಷನ್ ಕೇಳ್ತಾರೆ. ಅಟೆಸ್ಟೇಷನ್ ಅಂತ ಹೇಳಿದ್ರೆ ಯಾರಾದರೂ ಗೌರ್ಮೆಂಟ್ ಗೆಜೆಟೆಡ್ ಆಫೀಸರಿಂದ ನೀವು ಏನು ಸಿಗ್ನೇಚರ್ ಹಾಕೊಂಡು ಬಂದಿರಬೇಕು, ಸೊ ಅದನ್ನು ಕೇಳ್ತಾರೆ. ಅದು ಯಾವ್ಯಾವ ಕಾಲೇಜಿಗಂತ ನಾನು ಅದು ನಿಮ್ಗೆ ಅಲಾಟ್ಮೆಂಟ್ ಆದಮೇಲೆ ಇದು ಮಾಡ್ತೇನೆ. ಯಾಕಂದರೆ ಈಗ ಅದು ಪರ್ಟಿಕ್ಯುಲರ್ಲಿ ಒಂದೊಂದು ಕಾಲೇಜಲ್ಲಿ ಒಂದೊಂದು ಕೇಳ್ತಾರೆ, ಎಲ್ಲ ಕಾಲೇಜಲ್ಲೂ ಸೇಮ್ ಇರೋದಿಲ್ಲ. ಅಟೆಸ್ಟೇಷನ್ ಕೇಳ್ತಾರೆ, ಕೆಲವರು 2 ಫೋಟೋ ಕಾಪಿ ಕೇಳ್ತಾರೆ, ಕೆಲವೊಂದು ಸಾಫ್ಟ್ ಕಾಪಿ ಕೇಳ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಸಾಫ್ಟ್ ಕಾಪಿ ಕೇಳ್ತಾರೆ ಕೆಲವೊಂದು ಕಾಲೇಜಲ್ಲಿ. ಸೊ ಈ ಥರ ಇರುತ್ತೆ, ಓಕೆ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕಾಲೇಜು ಇದಿಷ್ಟು ಡಾಕ್ಯುಮೆಂಟ್ಸನ್ನು ದಯವಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ, ಆಯಿತಾ. ಇದಿಷ್ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಇವಾಗ ಟೈಮ್ ಇದ್ದಾಗಲೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ, ಆಯಿತಾ. ಇದಿಷ್ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಸ್ಟೂಡೆಂಟ್ಸು. ಏನಾದರೂ ಡೌಟ್ಸ್ಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಷನ್ನು, ಒಂದು ಒಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ರೀಚ್ ಆಗುತ್ತೆ. ಅಂದರೆ ಏನು ಸುಮ್ಮನೆ ನೀವು ಹೋಗಿ ಇಂಜಿನಿಯರಿಂಗ್ ಜಾಯ್ನ್ ಆಗೋದಿಲ್ಲ, ಒಂದಿಷ್ಟು ನಾಲೆಜನ್ನು ಇಟ್ಕೊಂಡು ಹೋಗಿ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಾ. ಬ್ರ್ಯಾಂಚ್ ನಾಲೆಜ್ ಇರ್ಬೋದು, ಕಾಲೇಜ್ ನಾಲೆಜ್ ಇರ್ಬೋದು, ಇದೆಲ್ಲದನ್ನು ಇಟ್ಕೊಂಡು ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಾ. ಅಂಥ ನಾಲೆಜ್ಗಳು ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.